ಲಕ್ಕಿ ಬ್ಯಾಂಬೂ ಗಿಡವನ್ನು ಯೂಶುವಲ್ ಆಗಿ ನೀರಿನಲ್ಲಿ ಬೆಳೆಸ್ತೀವಿ. ಆದರೆ ಈ ಗಿಡವನ್ನು ಮಣ್ಣಿನಲ್ಲೂ ಬೆಳೆಸಬಹುದು. ಬೆಳೆಸೋದು ತುಂಬ ಸುಲಭನೇ, ಕಷ್ಟ ಏನಿಲ್ಲ. ನೋಡಿ, ನಾನು ಈ ಗಿಡಗಳನ್ನು ನೀರಿನಲ್ಲೂ ಬೆಳೆಸ್ತಾ ಇದ್ದೀನಿ, ಮಣ್ಣಲ್ಲೂ ಕೂಡ ಬೆಳೆಸ್ತಾ ಇದ್ದೀನಿ. ಈ ಗಿಡ ಬೆಸ್ಟ್ ಏರ್ ಪ್ಯೂರಿಫೈಯರ್. ಹಾಗಾಗಿ ಇದನ್ನು ಎಲ್ಲರೂ ಕೂಡ ತಮ್ಮ ಮನೆಯ ಒಳಾಂಗಣದಲ್ಲಿ ಬೆಳೆಸ್ತಾರೆ. ಈ ವಿಡಿಯೋನಲ್ಲಿ ಹೇಗೆ ಈ ಗಿಡವನ್ನು ಬೆಳೆಸಬಹುದು ಮಣ್ಣಿನಲ್ಲಿ ಮತ್ತು ಯಾವ ತರಹ ಕೇರನ್ನು ತಗೊಳ್ಬೇಕು ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ವೆಲ್ಕಮ್ ಟು ಮೈ ಬ್ಯಾಂಬೂ ಗಾರ್ಡನ್. ನೀವೇನಾದರೂ ಈ ಗಿಡನ ನರ್ಸರಿಯಿಂದ ಪರ್ಚೇಸ್ ಮಾಡ್ತಾ ಇದ್ದರೆ ಅದರ ಎಲೆಗಳು ಮತ್ತು ಕಾಂಡ ಎಲ್ಲವೂ ಕೂಡ ಬ್ರೈಟ್ ಗ್ರೀನ್ ಕಲರ್ ಇದೆಯಾ ಅಂತ ಮೊದಲು ನೋಡ್ಕೊಳ್ಳಿ. ಅಕಸ್ಮಾತ್ ಗಿಡದಲ್ಲಿ ಯೆಲ್ಲೋಯಿಶ್ ಆಗಿದ್ದರೆ ಎಲೆಗಳು ಅಥವಾ ಕಾಂಡ, ಅಥವಾ ಗಿಡಕ್ಕೇನಾದರೂ ಫಂಗಸ್ ಅಟ್ಯಾಕ್ ಆಗಿದ್ದರೆ ಅದನ್ನು ತೆಗೆದುಕೊಳ್ಬೇಡಿ. ನರ್ಸರಿಯಿಂದ ತಂದ ತಕ್ಷಣ ಗಿಡವನ್ನು ರೀಪಾಟ್ ಮಾಡಬೇಡಿ. ಸುಮಾರು 5ರಿಂದ 6 ದಿನಗಳ ಆದಮೇಲೆ ಇದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡಿ. ಮೊದಲು ಗಿಡವನ್ನು ಪಾಟ್ಗೆ ಹಾಕೋಕ್ಕಿಂತ ಮುಂಚೆ ಪಾಟಿನ ಕೆಳಭಾಗದಲ್ಲಿ ನೀರು ಹರಿದು ಹೋಗೋದಕ್ಕೆ ರಂಧ್ರ ಇದೆಯಾ ಅಂತ ಮೊದಲು ಪರಿಶೀಲಿಸ್ಕೊಳ್ಳಿ. ಪಾಟ್ ತುಂಬ ದೊಡ್ಡದಾಗಿರಬಾರ್ದು, ಯಾಕೆಂದರೆ ಇದು ಚಿಕ್ಕ ಪಾಟ್ಗಳಲ್ಲಿ ಬೆಳೆಯುವಂತಹ ಗಿಡ. ಈ ಪಾಟ್ಗೆ ವೆಲ್ ಡ್ರೈನ್ಡ್ ಸಾಯಿಲನ್ನು ಹಾಕಬೇಕು. ಅಂದರೆ ಪಾಟಿಂಗ್ ಮಿಕ್ಸ್ನಲ್ಲಿ ಕೋಕೋಪೀಟ್ ಅಥವಾ ಮರಳನ್ನು, ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಮತ್ತು ಮಣ್ಣನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಪಾಟ್ಗೆ ಹಾಕಬಹುದು. ಇದರ ಜೊತೆಗೆ ಒಣಗಿದ ಬೇವಿನ ಎಲೆಗಳು ಅಥವಾ ಭತ್ತದ ಹೊಟ್ಟಿದ್ರೆ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಪಾಟಿಂಗ್ ಮಿಕ್ಸ್ಗೆ ಅದನ್ನು ಮಿಕ್ಸ್ ಮಾಡಬಹುದು. ಇವುಗಳ ಮಿಶ್ರಣವನ್ನು ಪಾಟ್ಗೆ ನೀವು ಹಾಕಿ, ಪಾಟ್ಗೆ ಹಾಕೋಕ್ಕಿಂತ ಮುಂಚೆ ಗಿಡ ಮತ್ತು ಗಿಡದ ಬೇರುಗಳನ್ನು ಈ ರೀತಿ ಕ್ಲೀನಾಗಿ ತೊಳ್ಕೊಳ್ಬೇಕು. ಬ್ಯಾಂಬೂ ಗಿಡವನ್ನು ಮಣ್ಣಿಗೆ ಹಾಕಬೇಕಾದ್ರೆ ಆ ಗಿಡದ ಬೇರಿನ ಭಾಗವನ್ನು ಮುಚ್ಚುವಷ್ಟು ಮಾತ್ರ ಮಣ್ಣನ್ನು ಹಾಕಬೇಕು. ಹೆಚ್ಚು ಆಳಕ್ಕೆ ಇದನ್ನು ನೆಡಬಾರ್ದು. ಪಾಟ್ನಲ್ಲಿ ಮಣ್ಣು ಸ್ವಲ್ಪ ತೇವ ಆಗಿರಬೇಕು. ವಾರಕ್ಕೆ 2 ಅಥವಾ 3 ಬಾರಿ ಮಾತ್ರ ನೀರನ್ನು ಹಾಕಿ. ನೀರನ್ನು ಮಣ್ಣಿನಲ್ಲಿ ನಿಲ್ಲಿಸಬೇಡಿ. ಫಿಲ್ಟರ್ಡ್ ನೀರು ಹಾಕಿದ್ರೆ ಒಳ್ಳೆಯದು, ಯಾಕಂದರೆ ಟ್ಯಾಪ್ ವಾಟರ್ನಲ್ಲಿ ಕ್ಲೋರಿನ್ ಅಂಶ ಹೆಚ್ಚಿರುತ್ತೆ. ಇದರಿಂದ ಗಿಡದ ಗ್ರೋತು ಚೆನ್ನಾಗಿರೋದಿಲ್ಲ. ನೀವೇನಾದರೂ ಮಳೆ ನೀರನ್ನು ಸಂಗ್ರಹಿಸಿಟ್ಕೊಂಡಿದ್ರೆ ಮಳೆ ನೀರನ್ನು ಹಾಕಿದ್ರೆ ತುಂಬ ಒಳ್ಳೆಯದು, ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಬ್ಯಾಂಬೂ ಗಿಡವನ್ನು ನೇರವಾಗಿ ಬಿಸಿಲಿನಲ್ಲಿ ಇಡಬಾರ್ದು. ಪರೋಕ್ಷ ಬೆಳಕು ಇರುವಂತಹ ಜಾಗ ಇದಕ್ಕೆ ಸೂಕ್ತ. ಡೈರೆಕ್ಟ್ ಸನ್ಲೈಟ್ನಲ್ಲಿ ಗಿಡನ ನೀವೇನಾದರೂ ಇಟ್ಟರೆ ಅದರ ಎಲೆಗಳು ಬೇಗ ಸುಟ್ಟು ಹೋಗಿಬಿಡುತ್ತೆ. ಮನೆಯ ಒಳಗಡೆ ಗಿಡ ಇಟ್ಟಿದ್ರೆ ಅದನ್ನು ಕಿಟಕಿಯ ಬಳಿ ಇಡಬೇಕು. ಅಡುಗೆ ಮನೆ ಅಥವಾ ಹಾಲ್ನಲ್ಲಿ ಬೆಳಕಿರುವಂತಹ ಸ್ಥಳ ಇದಕ್ಕೆ ಉತ್ತಮ. ನೀವೇನಾದರೂ ಇದನ್ನು ಕತ್ತಲೆಯ ಜಾಗದಲ್ಲಿ ಇಟ್ಟರೆ ಇದರ ಬೆಳವಣಿಗೆ ತುಂಬ ನಿಧಾನವಾಗುತ್ತೆ. ಈ ಗಿಡಕ್ಕೆ ಹ್ಯುಮಿಡಿಟಿ ಅಂದರೆ ತುಂಬ ಇಷ್ಟ. ಹಾಗಾಗಿ ವಾರಕ್ಕೆ 1 ಅಥವಾ 2 ಬಾರಿ ಎಲೆಗಳಿಗೆ ನೀರನ್ನು ಸ್ಪ್ರೇ ಮಾಡ್ತಾ ಇರಬೇಕು. ಗೊಬ್ಬರದ ಬಗ್ಗೆ ಹೇಳೋದಾದರೆ ತಿಂಗಳಿಗೊಮ್ಮೆ ಕಡಿಮೆ ಪ್ರಮಾಣದ ದ್ರವ ರೂಪದ ಗೊಬ್ಬರವನ್ನು ಹಾಕಬೇಕು. ಹೆಚ್ಚು ಗೊಬ್ಬರವನ್ನು ಹಾಕಿಬಿಟ್ರೆ ಎಲೆಗಳು ಹಳದಿ ಆಗಿಬಿಡುತ್ತೆ. ಹಳದಿ ಅಥವಾ ಒಣ ಎಲೆಗಳು ಏನಾದರೂ ಈ ಗಿಡದಲ್ಲಿದ್ದರೆ ಅದನ್ನು ಕತ್ತರಿಸಿಬಿಡಬೇಕು. ಹೀಗೆ ನೀವು ಲಕ್ಕಿ ಬ್ಯಾಂಬೂ ಗಿಡವನ್ನು ಮಣ್ಣಿನಲ್ಲಿ ಬೆಳೆಸಿ ಇಂಡೋರ್ನಲ್ಲಿ ಇಟ್ಟರೆ ಮನೆಯಲ್ಲಿ ಏರ್ ಪ್ಯೂರಿಫೈ ಆಗುತ್ತೆ. ಜೊತೆಗೆ ಮನೆಯ ಅಂದವೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.